UI. ಸೊ ಆ ಮೂವಿಗೆ ಹೋಗ್ತಾ ಇದ್ದೀವಿ. ನನ್ನ ಶಾಪಿಂಗ್ ಬ್ಯಾಗ್ ಒಂದು ಕಾಲಾಗಿದೆ, ನೈಟು 1 ಕಾಲಾಗಿದೆ. ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಇವತ್ತು ಫ್ರೈಡೇ ನಾನು ವಿಡಿಯೋನ ಶುರು ಮಾಡ್ತಾ ಇರೋದು. ಆ್ಯಕ್ಚುಲಿ ಇವತ್ತು ನಾವು ಮೂವಿಗೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಯಿತು ನಾನಂತೂ ಮೂವಿಗೆ ಹೋಗ್ಬಿಟ್ಟು. ಆ್ಯಕ್ಚುಲಿ ಲಾಸ್ಟ್ ವೆಡ್ನೆಸ್ಡೇ ಪುಷ್ಪ 2 ರಿಲೀಸ್ ಆಗಿತ್ತಲ್ಲ. ಸೊ ಆ ಟೈಮಲ್ಲಿ ವೆಡ್ನೆಸ್ಡೇ ಶಂಕರ್ ಆಫೀಸ್ ವರ್ಕೆಲ್ಲ ಬೇಗ ಮುಗ್ತಿದೆ. ಸೊ ಮೂವಿಗೆ ಹೋಗೋಣ ಅಂತ ಸಡನ್ನಾಗಿ ಕಾಲ್ ಮಾಡಿದ್ರು, ಆಯಿತಾ. ಬಟ್ ನಾನು ಅವತ್ತಿನ ದಿನನೇ ಮನೇಲಿ ಏನೋ ಕೆಲಸ ಇಟ್ಕೊಂಡಿದ್ದೆ. ಇಲ್ಲ ನಂಗೆ ಬರೋಕ್ಕಾಗಲ್ಲ, ನೀವು ಹೋಗಿ ಬನ್ನಿ ಮೂವಿಗೆ ಅಂದೆ. ಸೊ ಅವ್ರೊಬ್ಬರೇ ಹೋಗ್ಬಿಟ್ಟು ಬಂದರು. ಅದಕ್ಕೆ ಇವತ್ತು ಫ್ರೈಡೇ ಕೂಡ ಇವತ್ತು ಸ್ವಲ್ಪ ವರ್ಕ್ ಇತ್ತು, ಬಟ್ ಸ್ಟಿಲ್ ಅವ್ರು ಬೇಗನೆ ಮುಗೀತಂತೆ. ಇವತ್ತು ಯಾವುದೋ ಮೀಟಿಂಗ್ ಇದ್ದಿದ್ದು ಕ್ಯಾನ್ಸಲ್ ಆಯಿತು. ಸೊ ಇವತ್ತು ಬೇಗನೆ ಮುಗೀತು. ಸೊ ಇವತ್ತಾದರೂ ಮೂವಿಗೆ ಬರ್ತೀಯಾ, ಇವತ್ತು ಹೋಗಿ ಬರೋಣ ಅಂತ ಕೇಳಿದ್ರು. ಸರಿ ಆಯಿತು ಅಂತಂದ್ಬಿಟ್ಟು ನನಗೂ ಹೋಗಿ ತುಂಬ ದಿನ ಆಗಿತ್ತಲ್ಲ ಮೂವಿಗೆ, ಹಾಗಾಗ್ಬಿಟ್ಟು ನಾನು ಬಂದೆ. ಇವತ್ತು ನಾವು ಉಪೇಂದ್ರ ಅವ್ರ ಮೂವಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಈಗ ರೀಸೆಂಟಾಗಿ ರಿಲೀಸ್ ಆಗಿದೆಯಲ್ಲ, ನಿನ್ನೆ ಅಲ್ಲ ರಿಲೀಸ್ ಆಗಿದ್ದು, ಇವತ್ತೇ ರಿಲೀಸಾ? ಓಕೆ, ಇವತ್ತೇ ರಿಲೀಸ್ ಅಂತ. ಅದು ಏನು ಮೂವಿ ಹೆಸರು? UI. ಸೊ ಆ ಮೂವಿಗೆ ಹೋಗ್ತಾ ಇದ್ದೀವಿ. ನಾವಂತೂ ತುಂಬ ದಿನನೇ ಆಗೋಯ್ತು ಮೂವಿ ಹೋಗಿ, ಹಾಗಾಗಿ ಒಟ್ಟಿಗೆ ಹೋಗಿ ತುಂಬ ದಿನ ಆಯ್ತಲ್ಲ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಉಪೇಂದ್ರ ಅವ್ರ ಮೂವಿ ಅಂತೂ ನಾನು ನೋಡೇ ಇಲ್ಲ ಥಿಯೇಟ್ರಲ್ಲಿ. ಈಗಂತೂ ರೀಸೆಂಟಾಗಿ ಪ್ರೀತ್ಸೆ ಮೂವಿ ಬಂದಿತ್ತಲ್ಲ, ಆ ಟೈಮಲ್ಲಿ ನೋಡಿದ್ದು. ಅದಾದ್ಮೇಲಂತೂ ನಾನು ಯಾವುದು ನೋಡೇ ಇಲ್ಲ. ಹಾಗಾಗಿ ಹಾಗೆ ಲಾಸ್ಟ್ ವೀಕ್ ಮಾಲ್ಗೆ ಹೋದಾಗ ನಂಗೆ ಝೂಡಿಯೋಕ್ಕೆ ಹೋಗೋಕ್ಕಾಗಿರಲಿಲ್ಲ. H&M ಮತ್ತು ವೆಸ್ಟರ್ಗೆ ಹೋಗಿ ಹಾಗೆ ವಾಪಸ್ ಬಂದುಬಿಟ್ವಿ, ಟೈಮ್ ಆಯಿತು ಅಂತ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಅರ್ಲಿಯಾಗೆ ಹೊರಟಿದ್ದೀವಿ. ಅಂದರೆ 10 o'clock ನಾವು ಮೂವಿಗೆ ಬುಕ್ ಮಾಡಿದ್ದೀವಿ ಅದು ಟಿಕೆಟ್ನ. ಬಟ್ ಅರ್ಲಿಯಾಗಿಯೇ ಹೊರಟಿದ್ದೀವಿ. ಸ್ವಲ್ಪ ಝೂಡಿಯೋಗೆಲ್ಲ ಹೋಗ್ಬಿಟ್ಟು ಝೂಡಿಯೋದಲ್ಲೆಲ್ಲ ಕಲೆಕ್ಷನ್ಸ್ ಎಲ್ಲ ಹೆಂಗಿದೆ ನೋಡ್ಕೊಂಬರೋಣ ಅಂತ. ಯಾಕಂದರೆ ನಾನು ಝೂಡಿಯೋಗೆ ಅಷ್ಟೇ ಹೋಗೋದೇ ಇಲ್ಲ, ತುಂಬ ರೇರ್ ನಾನು ಹೋಗೋದು. ಬಟ್ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ರೆ ಝೂಡಿಯೋದಲ್ಲಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು, ವಿಂಟರ್ ಎಲ್ಲ ಚೆನ್ನಾಗಿರೋದು ಹಾಕಿದ್ದಾರೆ ಅಂತೆಲ್ಲ ವೀಡಿಯೋಸ್ ಇತ್ತು. ಸೊ ಹಂಗಾಗ್ಬಿಟ್ಟು ಝೂಡಿಯೋಗೆಲ್ಲ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮೂವಿಗೆ ಹೋಗಿ ವಾಪಸ್ ಬರೋಣ ಅಂತ ಅಂದ್ಕೊಂಡು ಈವ್ನಿಂಗೇನೆ ಹೊರಟಿದ್ದೀವಿ. ಬಂದ್ವಿ ಮಾಲ್ಗೆ. ಫ್ರೈಡೇ ಆದ್ರೂ ಸಿಕ್ಕಾಬಟ್ಟೆನೇ ಟ್ರಾಫಿಕ್ ಇತ್ತು. ಸೊ ಟ್ರಾಫಿಕಲ್ಲಿ ಬಂದ್ವಲ್ಲ, ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಫಸ್ಟು ಫುಡ್ ಕೋರ್ಟ್ ಬಂದಿದ್ದೀವಿ. ಬರ್ಗರ್ ಕಿಂಗಲ್ಲಿ ಆರ್ಡರ್ ಮಾಡಿದ್ದೀವಿ ಬರ್ಗರ್ನ. ಸೊ ಬರ್ಗರ್ ತಿಂದ್ಬಿಟ್ಟು ಆಮೇಲೆ ಝೂಡಿಯೋಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಈಗ ನಾವೇನು ತಿಂದಿರಲಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಲ್ಲ. ಸೊ ಹಂಗೇ ಬಂದುಬಿಟ್ವಿ. ಅದಕ್ಕೇ ಇಲ್ಲಿ ಫಸ್ಟ್ ಈಗ ಬರ್ಗರ್ ತಿಂದ್ಬಿಟ್ಟು ಆಮೇಲೆ ಝೂಡಿಯೋಗೆ ಹೋಗೋದು. ಸೊ ಝೂಡಿಯೋಗೆ ಎಂಟರ್ ಆದ್ವಿ ನಾವು. ಎಂಟರ್ ಆದ ತಕ್ಷಣ ನಮಗೆ ಫಸ್ಟ್ ಕಾಣಿಸಿದ್ದಂದರೆ ಟಾಪ್ಸ್ಗಳು, ಅಂದರೆ ವಿಂಟರ್ ಟಾಪ್ಸ್ಗಳು ತುಂಬಾ ಸಖತ್ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ಪಾರ್ಟಿ ವೇರ್ ಕಲೆಕ್ಷನ್ಸ್ ಕೂಡ ಇತ್ತು. ಬಟ್ ವಿಂಟರ್ ವೇರ್ದು ತುಂಬಾ ಚೆನ್ನಾಗಿರೋ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಹಾಗೆ ಜೀನ್ಸ್ ಕೂಡ ಇತ್ತು. ಸೊ ನೀವು ಇಲ್ಲಿ ಪ್ರೈಸ್ ಡೀಟೇಲ್ಸ್ ಎಲ್ಲ ನೋಡ್ಬೋದು. ಆಲ್ಮೋಸ್ಟ್ ನನಗೆ ಸಾಧ್ಯ ಆದಷ್ಟು ನಾನು ಎಲ್ಲದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಮೆಟೀರಿಯಲ್ಗೆ ತಕ್ಕನಾಗಿಯೇ ಪ್ರೈಸ್ ಕೂಡ ಇತ್ತು ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಂಟರ್ಗೆ ನೀವು ಯಾರಾದರೂ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊತಿದ್ರೆ ಝೂಡಿಯೋ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಸೊ ನನಗೆ ಕೆಲವೊಂದು ಟಾಪ್ಸ್ ತುಂಬಾ ಇಷ್ಟ ಆಯಿತು. ಹಾಗಾಗಿ ಅದನ್ನೆಲ್ಲ ಟ್ರಯಲ್ ರೂಮಲ್ಲಿ ಚೆಕ್ ಕೂಡ ಮಾಡಿ ಅದರಲ್ಲಿ ಕೆಲವೊಂದನ್ನು ನಾನು ಪರ್ಚೇಸ್ ಮಾಡಿದೆ. ಸೊ ನಾನು ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ ನೋಡಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ, ಓಕೆನಾ. ಹಾಗೆ ನಾನು ಟ್ರಯಲ್ ರೂಮಲ್ಲಿ ಯಾವೆಲ್ಲ ಟಾಪ್ಸ್ಗಳನ್ನ ಟ್ರೈ ಮಾಡಿದೆ ಅದು ಕೂಡ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡಿದ್ದೀನಿ. ಸೊ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಟಾಪ್ಸ್ ಎಲ್ಲ ಯಾವ ರೀತಿಯಾಗಿ ಕಾಣುತ್ತೆ, ಎಷ್ಟು ಚೆನ್ನಾಗಿದೆ ಅನ್ನೋದನ್ನು. ಸೊ ಹಾಗಾಗಿ ಪೂರ್ತಿಯಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ, ನೋಡಿ, ಓಕೆನಾ. ವಿಂಟರ್ ವೇರ್ ಕಲೆಕ್ಷನ್ಸ್ ಅಂತೂ ತುಂಬಾ ಇತ್ತು ಅಂತ ಹೇಳ್ಬೋದು. ಲೈಕ್ ಒಂದಕ್ಕಿಂತ ಒಂದು ಕ್ವಾಲಿಟಿ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಪ್ಯಾಟ್ರನ್ ಆಗಿರ್ಬೋದು, ಪ್ರತಿಯೊಂದೂ ಡಿಫ್ರೆಂಟಾಗಿಯೇ ಇತ್ತು. ಸೊ ನಾವು ಒಂದಾದಮೇಲೆ ಒಂದನ್ನು ನೋಡಿದ್ರೆ ಎಲ್ಲದೂ ಇಷ್ಟ ಆಗ್ತಾನೆ ಹೋಗುತ್ತೆ. ನಮಗೆ ಕನ್ಫ್ಯೂಸ್ ಆಗುತ್ತೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ. ಅಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಈವನ್ ಜೀನ್ಸ್ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಹಾಗೆ ಪಾರ್ಟಿ ವೇರ್ ಕಲೆಕ್ಷನ್ಸು ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ವಿಂಟರ್ ವೇರ್ ಕಲೆಕ್ಷನ್ಸ್ ನೀವೇನಾದರೂ ಟ್ರೈ ಮಾಡಬೇಕಂದ್ರೆ ಝೂಡಿಯೋ ಅಂತ ಒಂದು ಬೆಸ್ಟ್ ಪ್ಲೇಸೇನೆ. ಹಾಗೆ ನೀವು ನೋಡ್ಬೋದು ಸ್ಲಿಪ್ಪರ್ಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಹಾಗೆ ಬೂಟ್ಸ್ ಕೂಡ ಇತ್ತು ಈ ಸತಿ.
ಬೂಟ್ಸಲ್ಲೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು, ಹಾಗೆ ಪ್ರೈಸ್ ಕೂಡ ತುಂಬ ರೀಸನಬಲ್ ಆಗಿಯೇ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ಲಿಪ್ಸ್ಟಿಕ್ಸ್ ಮತ್ತು ನೈಲ್ ಪಾಲಿಷ್ ಇದು ಕೂಡ ಎಲ್ಲ ತುಂಬಾ ಇತ್ತು. ಇದೆಲ್ಲ ನಾನೇನು ಅಷ್ಟು ಕಲೆಕ್ಷನ್ಸ್ನ ಚೆಕ್ ಮಾಡಲಿಲ್ಲ, ಬಟ್ ಕಲೆಕ್ಷನ್ಸ್ ವೈಸ್ ಅಂತೂ ತುಂಬಾ ಜಾಸ್ತಿ ಇತ್ತು. ಅಂದರೆ ನನಗೆ ಟೈಮ್ ಆಗಿಬಿಟ್ಟಿತ್ತು, ಹಾಗಾಗಿ ಅಷ್ಟಾಗಿ ನಾನು ಈ ಒಂದು ಕಲೆಕ್ಷನ್ಸ್ನ ನೋಡಲಿಲ್ಲ. ಹಾಗೆ ಕುರ್ತೀಸ್ ಆಗಿರ್ಬೋದು, ಟಾಪ್ಸ್ ಆಗಿರ್ಬೋದು, ಎತ್ನಿಕ್ ವೇರ್ ಡ್ರೆಸ್ಸಸ್ ಇದು ಕೂಡ ಇತ್ತು. ಇದರಲ್ಲಿ ನಾನು ಜಾಸ್ತಿ ಫೋಕಸ್ ಮಾಡಿದ್ದಂದರೆ ವಿಂಟರ್ ವೇರ್ ಟಾಪ್ಸ್ಗಳನ್ನ. ಸೊ ಅದರಲ್ಲಿ ನಾನು ಕೆಲವೊಂದನ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಚೆಕ್ ಮಾಡ್ತಾಯಿದ್ದೀನಿ. ಈ ಒಂದು ವೈಟ್ ಕಲರ್ ಟಾಪ್ ತುಂಬಾ ಚೆನ್ನಾಗಿತ್ತು, ಬಟ್ ಕ್ಲಾತ್ ಸ್ವಲ್ಪ ರಫ್ ಇದೆ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಇದೊಂದು ಪರ್ಪಲ್, ಇದಂತೂ ಕಲರ್ ಒಂಥರ ತುಂಬಾ ಇಷ್ಟ ಆಯಿತು ನನಗೆ. ಹಾಗೆಯೇ ಮೆಟೀರಿಯಲ್ ಕೂಡ ತುಂಬಾ ಸಾಫ್ಟಾಗಿತ್ತು. ಈ ಒಂದು ಗ್ರೀನ್ ಕಲರ್ದು ಅಷ್ಟೇ, ಇದು ಕೂಡ ಮೆಟೀರಿಯಲ್ ತುಂಬಾ ಸಾಫ್ಟ್. ಪರ್ಪಲ್ ಮತ್ತು ಗ್ರೀನ್ ಎರಡೂ ಮೆಟೀರಿಯಲ್ ತುಂಬಾ ಸಾಫ್ಟಾಗಿತ್ತು, ಮತ್ತು ಇದರಲ್ಲಿ ತುಂಬಾ ಕಲರ್ಸ್ ಆಪ್ಷನ್ಸ್ ಕೂಡ ಇತ್ತು ನಮಗೆ. ಹಾಗೆ ಈ ಒಂದು ಪಿಂಕ್ ಕಲರ್ದು ನಂಗೆ ತುಂಬ ಇಷ್ಟ ಆಯಿತು, ಬಟ್ ನನಗೆ ಇದು ಅಷ್ಟು ಫಿಟ್ ಆಗಲಿಲ್ಲ, ಹಾಗಾಗಿ ನಾನು ಇದು ತೊಗೊಳ್ಳಿಲ್ಲ. ಬಟ್ ಈ ಒಂದು ಟಾಪ್ ಕೂಡ ತುಂಬಾ ಸಾಫ್ಟಾಗಿ ಚೆನ್ನಾಗಿಯೇ ಇತ್ತು. ಸೊ ಫ್ರೆಂಡ್ಸ್, ಜೂಡಿಯೋದಲ್ಲಿ ಶಾಪಿಂಗ್ ಎಲ್ಲ ಆಯಿತು, ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ವಿಂಟರ್ ವೇರ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಒನ್ಸ್ ವಿಸಿಟ್ ಮಾಡಿಬಿಟ್ಟು ಚೆಕ್ ಮಾಡ್ಬೋದು. ನಾವು ಏನೇನೆಲ್ಲ ಶಾಪ್ ಮಾಡಿದ್ವಿ ಅಂತ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ, ಓಕೆನಾ. ಹಾಗೆ ಇಲ್ಲೊಂದು ಕುಲ್ಫಿ ತೊಗೊಂಡು ತಿಂತಾ ಇದ್ದೀವಿ ಮಾಲಲ್ಲೇ, ಬಿಕಾಸ್ ಇನ್ನೂ ಒಂದು 20 ಮಿನಿಟ್ಸ್ ಇದೆ ಮೂವಿ ಸ್ಟಾರ್ಟ್ ಆಗೋದಕ್ಕೆ. 10 o'clock ಅಲ್ವಾ ನಾವು ಬುಕ್ ಮಾಡೋದು. ಸೊ ಹಂಗಾಗಿ ಇನ್ನೊಂದು 20 ಮಿನಿಟ್ಸ್ ಇದ್ದಿದ್ದರಿಂದ ಓಕೆ, ಇಷ್ಟು ಚಳಿನೂ ಒಂದು ಕುಲ್ಫಿ ತಿನ್ನೋಣ ಅಂತ ಅನ್ನಿಸ್ತು. ಹಾಗಾಗಿ ಕುಲ್ಫಿ ತಿನ್ಕೊಂಡು ಕೂತಿದ್ದೀವಿ ಇಲ್ಲಿ. ಸೊ ಇನ್ನೊಂದು 10 ಮಿನಿಟ್ಸ್ ಬಿಟ್ಟು ಹೊರಡ್ತೀವಿ ಮೂವಿ ಕಡೆಗೆ. ಇನ್ನು ಮೂವಿ ನೋಡೋಕ್ಕೆ ಟೈಮ್ ಆಯಿತು ಅಂತ ನಾವು ಮೂವಿ ಕಡೆಗೆ ಬಂದ್ವಿ. ಉಪೇಂದ್ರ ಅವ್ರ ಮೂವಿ ಫಸ್ಟ್ ಡೇ ಲಾಸ್ಟ್ ಶೋನ ನೋಡಿದ್ದು. ಇನ್ನು ಉಪೇಂದ್ರ ಅವ್ರ ಮೂವಿ ಅಂದರೆ ಗೊತ್ತಲ್ಲ, ಎಲ್ಲ ಮೂವಿ ಥರ ಇರೋಲ್ಲ, ಸ್ವಲ್ಪ ಡಿಫ್ರೆಂಟಾಗಿಯೇ ಇರುತ್ತೆ. ಸೊ ಅದೇ ಥರನೇ ಇತ್ತು. ಸೊ ಮೂವಿನ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಪಾಪ್ಕಾರ್ನ್ ಎಲ್ಲ ತಿಂದ್ಕೊಂಡು ಮಿಡ್ ನೈಟಲ್ಲಿ ನಾವು ಮನೆಗೆ ಹೊರಟಿದ್ದು. ಸೊ ಫ್ರೆಂಡ್ಸ್, ಇವಾಗ ಟೈಮು 12:15 ಆಗಿದೆ. ಮೂವಿ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊರಟಿದ್ದೀವಿ. ಆ್ಯಂಡ್ ಮೂವಿ ಹೇಗಿತ್ತಂದರೆ ಆ್ಯಸ್ ಯೂಶ್ವಲ್ ಉಪೇಂದ್ರ ಅವ್ರ ಮೂವಿ ಅಂದರೆ ಹೇಗಿರುತ್ತೆ ಗೊತ್ತಲ್ವಾ, ಯೂಶ್ವಲ್ ಮೂವಿ ಥರ ಇರಲ್ಲ. ಸೊ ಅದೇ ಥರನೇ ಇತ್ತು. ಸೊ ಫ್ರೆಂಡ್ಸ್, ಜೂಡಿಯೋದಲ್ಲಿ ನಾವು ಏನೇನೆಲ್ಲ ಶಾಪ್ ಮಾಡ್ಕೊಂಡ್ಬಂದ್ವಿ ಅಂತ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ನನ್ನ ಈ ಒಂದು ಔಟ್ಫಿಟ್ನ ತೋರಿಸ್ತೀನಿ. ಇದನ್ನು ನಾನು H&Mನಲ್ಲಿ ಪರ್ಚೇಸ್ ಮಾಡಿದ್ದು. ಬ್ಲ್ಯಾಕ್ ಕಲರ್ ಲೆಗ್ಗಿಂಗ್ಗೆ ನಾನು ಉಡ್ಡಿನ ವೇರ್ ಮಾಡಿದ್ದೀನಿ. ಅಂದರೆ ಇದು ಕ್ರಾಪ್ ಟಾಪ್ ಅಲ್ಲ, ಸ್ವಲ್ಪ ಲೆಂತ್ ಇದೆ. ನೀವು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಲೆಂತ್ ಇದೆ ಅಂತ. ಸಖತ್ ಕಂಫರ್ಟೇಬಲ್ ಆಗಿದೆ ಅಂತಲೇ ಹೇಳ್ಬೋದು. ಲೈಕ್ ಈ ಒಂದು ವಿಂಟರ್ ವೆದರ್ಗೆ ಪರ್ಫೆಕ್ಟ್ ಮ್ಯಾಚು. ತುಂಬಾ ಸ್ಟೈಲಿಶ್ ಆಗೂ ಇರುತ್ತೆ, ಹಾಗೆ ಫುಲ್ಲು ಬಿಚ್ಚಿಗೂ ಇರುತ್ತೆ. ಸೊ ಚೆನ್ನಾಗಿದೆ. ಹಾಗೆ ಇದನ್ನ ನಾನು ಲಾಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದು, ಬಟ್ ಇವಾಗಲೂ ಕೂಡ H&Mಲ್ಲಿ ಇದು ಅವೈಲಬಲ್ ಇದೆ. ಸೊ ನಿಮಗೂ ಯಾರಿಗಾರು ಬೇಕಂದರೆ ಇದನ್ನ ಶಾಪ್ ಮಾಡ್ಬೋದು, ಓಕೆನಾ. ಸೊ ಬನ್ನಿ, ಇವಾಗ ಜೂಡಿಯೋದಲ್ಲಿ ನಾನು ಏನೆಲ್ಲ ಶಾಪ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ನನ್ನ ಶಾಪಿಂಗ್ ಬ್ಯಾಗ್ನ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಸೊ ಇದು ಒಂದು ಟಾಪ್ ಫಸ್ಟು ಪರ್ಚೇಸ್ ಮಾಡಿದ್ದು. ತುಂಬಾ ಸಾಫ್ಟಾಗಿದೆ, ಚೆನ್ನಾಗಿದೆ ಕೂಡ. ಜೂಡಿಯೋದಲ್ಲಿ ಮಾತ್ರ ವಿಂಟರ್ ಕಲೆಕ್ಷನ್ ನಿಜವಾಗ್ಲೂ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಆವಾಗಲೇ ಹೇಳಿದಾಗೆ ವೀಡಿಯೋಸಲ್ಲಿ ನೋಡಿದ್ದೆ, ಅಂದರೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಚೆಕ್ ಮಾಡಿದಾಗ ಇಷ್ಟೊಂದು ಇದೆಯಾ ಅಂತ ಅಂದ್ಕೊಂಡೆ ನಾನು ಜೂಡಿಯೋದಲ್ಲಿ. ಬಟ್ ನಿಜವಾಗ್ಲೂ ವಿಂಟರ್ ಕಲೆಕ್ಷನ್ ಎಲ್ಲ ಸಿಕ್ಕಾಬಟ್ಟೆ ಇದೆ. ಸೊ ನೀವು ಯಾರಾದರೂ ಈ ಒಂದು ವಿಂಟರ್ಗೆ ಶಾಪಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಜೂಡಿಯೋದಲ್ಲಿ ಒಂದ್ಸತಿ ಚೆಕ್ ಮಾಡಿ. ತುಂಬಾ ಚೆನ್ನಾಗಿರೋ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಓಕೆನಾ. ಸೊ ಇದು ಟಾಪ್ ಬಂದ್ಬಿಟ್ಟು 799 ಇದೆ. ಸೊ ಇದನ್ನೆಲ್ಲ ನಾನು ಟ್ರಯಲ್ ರೂಮಲ್ಲಿ ಚೆಕ್ ಮಾಡಿದ್ನಲ್ವ, ಸೊ ಅದು ಕೂಡ ಈ ಒಂದು ವಿಡಿಯೋದಲ್ಲೇ ನಾನು ಆ್ಯಡ್ ಮಾಡಿದ್ದೀನಿ. ಯಾರಾದರೂ ಸ್ಕಿಪ್ ಮಾಡಿದರೆ ನೀವು ಚೆಕ್ ಮಾಡ್ಬೋದು, ಲೈಕ್ ಯಾವ ಥರ ಕಾಣುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಈ ಟಾಪ್ಸ್ ಎಲ್ಲ. ಅದಾದಮೇಲೆ ನೆಕ್ಸ್ಟು ಇದು ತೊಗೊಂಡೆ, ಇದೊಂದು ಟಾಪು. ಇದರಲ್ಲಿ 2 ಕಲರ್ ಚೆಕ್ ಮಾಡಿದೆ, ಗ್ರೀನ್ ಮತ್ತು ಪಿಸ್ತಾ ಗ್ರೀನ್ ಮತ್ತು ಇದೊಂದು ಲ್ಯಾವೆಂಡರ್ ಕಲರು. ಬಟ್ ಪಿಸ್ತಾ ಗ್ರೀನ್ ನಾನು ಅದರಲ್ಲಿ ತೊಗೊಳಲ್ಲ, ಹಂಗಾಗಿ ಇದರಲ್ಲಿ ಲ್ಯಾವೆಂಡರ್ ಕಲರ್ ತೊಗೊಂಡೆ. ಇದು ಅಷ್ಟೇ ಸಖತ್ ಸಾಫ್ಟಾಗಿದೆ, ತುಂಬಾ ಚೆನ್ನಾಗಿದೆ. ಕ್ಲಾತ್ ಮಾತ್ರ ಎರಡೂ ಸಖತ್ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ರಿಯಲಿ ಗುಡ್ ಇದೆ. ಇದು ಕೂಡ 799 ಇದೆ ಟಾಪ್, ಓಕೆನಾ. ಹಾಗೆ ಇದ್ರ ಜೊತೆಗೆ ನಾನು ಟ್ರಯಲ್ ರೂಮಲ್ಲಿ ಒಂದು ಪ್ಯಾಂಟ್ ಕೂಡ ಚೆಕ್ ಮಾಡಿದೆ. ಆ್ಯಕ್ಚುಲಿ ಅದು ಕೂಡ ಚೆನ್ನಾಗಿದೆ ಪ್ಯಾಂಟು, ಬಟ್ ನಾನು ತೊಗೊಂಡಿಲ್ಲ. ಏನಕ್ಕಂದರೆ ನಾನು ಆಲ್ರೆಡಿ ಲಾಸ್ಟ್ ವೀಕ್ ಹೋದಾಗ H&Mಲ್ಲಿ ಒಂದು ಪ್ಯಾಂಟ್ನ ತೊಗೊಂಡು ಬಂದೆ. ಆ್ಯಂಡ್ ಇನ್ನೊಂದು ಪ್ಯಾಂಟನ್ನು ನನ್ನ ಸೈಜ್ ಸಿಕ್ಕಿಲ್ಲ ಅಂತ ಹೇಳಿದ್ದೆ. ಸೊ ಅದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಮತ್ತು ಅದ್ರ ಜೊತೆಗೆ ಇನ್ನೂ ಒಂದು ಪ್ಯಾಂಟು, ಟೋಟಲಾಗಿ 3 ಪ್ಯಾಂಟ್ ನಾನು ಪರ್ಚೇಸ್ ಮಾಡಿದ್ದೆ. ಸೊ ಹಂಗಾಗ್ಬಿಟ್ಟು ಜೂಡಿಯೋದಲ್ಲಿ ನಾನು ಏನು ಪ್ಯಾಂಟ್ ನೋಡಿದ್ನಲ್ಲ, ಇವನ್ ಅದೇ ಥರದ್ದು ಕೂಡ H&Mಲ್ಲಿ ನಾನು ಬೈ ಮಾಡಿದ್ರಿಂದ ಪ್ಯಾಂಟನ್ನು ತೊಗೊಂಡಿಲ್ಲ. H&Mಲ್ಲಿ ಬೈ ಮಾಡಿಲ್ಲ ಅಂದರೆ 100% ನಾನು ತೊಗೊತಾ ಇದ್ದೆ.
ಆ ಪ್ಯಾಂಟ್ನ. ನಿಜವಾಗ್ಲೂ ಅದು ಚೆನ್ನಾಗಿದೆ ಆ ಪ್ಯಾಂಟು. ಸೊ ಆ ಥರದ ಪ್ಯಾಂಟ್ ಯಾರಾದರೂ ಚೆಕ್ ಮಾಡ್ತಿದ್ರೆ ಜೂಡಿಯೋದಲ್ಲಿ ಚೆನ್ನಾಗಿದೆ, ಮೆಟೀರಿಯಲ್ ಕೂಡ ಚೆನ್ನಾಗಿದೆ ಆ್ಯಂಡ್ ವರ್ತ್ ಬೈಯಿಂಗ್ ಅಂತಲೇ ಹೇಳ್ತೀನಿ. ಬಟ್ ನಾನು ತೊಗೊಂಡಿಲ್ಲ ಅಷ್ಟೇ H&Mನಲ್ಲಿ. ಇಲ್ಲಾಂದರೆ ನಾನು ಖಂಡಿತವಾಗ್ಲೂ ಅಲ್ಲಿ ತೊಗೊತಾ ಇದ್ದೆ. ಇದೆರಡು ಟಾಪನ್ನ ನಾನು ತೊಗೊಂಡಿದ್ದು. ಅದಾದಮೇಲೆ ನೆಕ್ಸ್ಟು ಶಂಕರು, ಇದು ಒಂದು ತೊಗೊಂಡ್ರು. ಇದು ಕಲರ್ ತುಂಬ ಇಷ್ಟ ಆಯಿತು ಆ್ಯಂಡ್ ಅವ್ರಿಗೂ ಅಷ್ಟೇ ಮೆಟೀರಿಯಲ್ ತುಂಬ ಸಾಫ್ಟಾಗಿರಬೇಕು. ಸೊ ಅದೇ ಥರನೇ ಸಿಕ್ತು ಅಂತ ಹೇಳ್ಬಿಟ್ಟು ಈ ಥರ ಪ್ಯಾಟ್ರನ್ ಕೂಡ ಇರಲಿಲ್ಲ ಅವ್ರ ಹತ್ರ. ಸೊ ಇವಾಗ ವಿಂಟರ್ಗೆ ಆಗುತ್ತೆ ಅಂತ ಹೇಳಿ ತೊಗೊಂಡ್ರು. ಸೊ ಇದು ಒಂದು, ಇದ್ರದ್ದು ಪ್ರೈಸ್ ಬಂದು 899 ಇದೆ. ಸೊ ಇದನ್ನು ಶಂಕರ್ ತೊಗೊಂಡಿದ್ದು. ಓಕೆನಾ. ನೆಕ್ಸ್ಟ್ ಇದು ಒಂದು ಶಂಕರ್ ತೊಗೊಂಡಿದ್ದು. ಇದನ್ನ ಅವರು ತೊಗೊಳ್ಳೋ ಬೇಡವೋ ಅಂತ ಫುಲ್ಲು ಡೌಟಲ್ಲಿದ್ದರು ಆಯಿತಾ. ನಾನು ಓಕೆ ನಿಮ್ಗೆ ಇಷ್ಟ ಆಯ್ತಲ್ವಾ ತೊಗೊಳ್ಳಿ, ಯಾವಾಗಲಾದರೂ ಹಾಗೇ ಆಗುತ್ತೆ ಅಂತ ಹೇಳಿ ತೊಗೊಂಡಿದ್ದಾಯಿತು. ಸಖತ್ ಸಾಫ್ಟಾಗಿದೆ ಆ್ಯಂಡ್ ವೇರ್ ಮಾಡಿದ್ರೆ ಸಖತ್ ಬೆಚ್ಚಗಾಗುತ್ತೆ ಅನಿಸುತ್ತೆ. ಬಿಕಾಸ್ ನಾನು ಇವಾಗ ಇಟ್ಕೊಂಡಿದ್ರೇ ಫುಲ್ಲು ತುಂಬಾ ಒಂಥರ ಬೆಚ್ಚಗೆ ಫೀಲ್ ಆಗ್ತಾಯಿದೆ ಇದು. ಸೊ ಚೆನ್ನಾಗಿದೆ ಇದು ಒಂಥರ. ಇದು ತೊಗೊಳ್ಳೋ ಬೇಡವೋ ಅಂತ ಅವರು ಎರಡೆರಡು ಥರ ಯೋಚನೆ ಮಾಡ್ತಿದ್ರು. ಫೈನಲಿ ತೊಗೊಂಡಿದ್ದಾಯ್ತು ಇದು. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 899 ಇದೆ. ಸೊ ಮೆಟೀರಿಯಲ್ಗೆ ತಕ್ಕನಾಗಿನೇ ಪ್ರೈಸ್ ಕೂಡ ಇತ್ತು ಅಂತ ಹೇಳ್ಬೋದು. ಆ್ಯಂಡ್ ಆದಷ್ಟು ನಾನು ಲೈಕ್ ಜೂಡಿಯೋ ಕಲೆಕ್ಷನ್ಸ್ನ ವಿಡಿಯೋ ಮಾಡಿದ್ದೀನಿ, ಕ್ಯಾಪ್ಚರ್ ಮಾಡಿದ್ದೀನಿ ನಿಮಗೆಲ್ಲ ತೋರಿಸ್ಬೇಕಂತಾನೆ. ಫುಲ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾನು ಕೂಡ ಕೆಲವೊಂದು ಟ್ರಯಲ್ ರೂಮಲ್ಲೆಲ್ಲ ಚೆಕ್ ಮಾಡಿದ್ದು ಆ್ಯಂಡ್ ನನಗೇನು ಬೇಕು ಅನ್ನೋದೆಲ್ಲ ತೊಗೊತಾ ಇದ್ನಲ್ಲ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಓಕೆನಾ. ಸೊ ಇದು ಒಂದು ಶಂಕರ್ದು. ಆ್ಯಕ್ಚುಲಿ ಅವ್ರು ಈ ಥರದ್ದೆಲ್ಲ ಹಾಕಲ್ಲ ಕಡಿಮೆ, ಬಟ್ ಏನೋ ಇರಲಿ ಅಂತ ತೊಗೊಂಡಿದ್ದಾರೆ. ನೋಡಬೇಕು ಅವ್ರಿಗೆ ಹೆಂಗೆ ಕಾಣುತ್ತೆ ಇದು ಅಂತ. ಸೊ ಇದಿಷ್ಟೇ. ಸೊ ನಾನು 2 ಟಾಪ್ ತೊಗೊಂಡೆ ಆ್ಯಂಡ್ ಶಂಕರ್ 2 ತೊಗೊಂಡ್ರು. ಸೊ ಇದಿಷ್ಟನ್ನು ನಾವು ಜೂಡಿಯೋದಲ್ಲಿ ಪರ್ಚೇಸ್ ಮಾಡಿಕೊಂಡು ಫಿಲ್ಮ್ಗೆಲ್ಲ ಹೋಗಿ ಬಂದಿದ್ದಾಯಿತು. ಸೊ ಇವಾಗ ಟೈಮ್ ಬಂದು ಮೋಸ್ಟ್ಲಿ ನೋಡ್ತಿಂತೇಳಿ 1:15 ಆಗಿದೆ, ನೈಟು 1:15 ಆಗಿದೆ. ಸೊ ಇವಾಗ ನಾನು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಆ್ಯಂಡ್ ಸ್ವಲ್ಪ ಮಿಲ್ಕ್ ಕುಡಿದು ಆಮೇಲೆ ಮಲ್ಕೊಳ್ಳೋದು. ಬಿಕಾಸ್ ಈವ್ನಿಂಗ್ ನಾವು ಮಿಲ್ಕ್ ಕುಡಿತೀವಿ, ಬಟ್ ಸೊ ಇವತ್ತು ಕುಡಿಯೋಕ್ಕಾಗಿಲ್ಲ, ಹಾಗೇ ಹೋಗ್ಬಿಟ್ವಿ. ಅದಕ್ಕೆ ಒಂದು ಸ್ವಲ್ಪ ಮಿಲ್ಕ್ ಕುಡಿದ್ಬಿಟ್ಟು ಮಲ್ಕೊಳೋದು. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆ ಕೂಡ ಶೇರ್ ಮಾಡಿ. ಓಕೆನಾ. ಆ್ಯಕ್ಚುಲಿ ಟೈಮ್ ಆಗಿದೆಲ್ಲ, ಟಯರ್ಡ್ ಆಗಿರೋದಕ್ಕೆ ಸ್ಪ್ಲಿಟ್ ಆಗ್ತಾ ಇದೆ ವರ್ಡ್ಸು. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆ ಕೂಡ ಶೇರ್ ಮಾಡಿ. ಓಕೆನಾ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬೈ ಬೈ. ಲವ್ ಯು ಆಲ್.